ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಮ್ಮ ಚಾನಲ್ ಎಮ್ ಜಿ ಲರ್ನಿಂಗ್ ಹಬ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ನ್ಯೂಮರಿಕಲ್ಸ್, ಆಲ್ಟರ್ನೇಟಿಂಗ್ ಕರೆಂಟ್ಸ್ದು ನ್ಯೂಮರಿಕಲ್ಸ್ನ ಅಫ್ಕೋರ್ಸ್ ಈ ಸೆಷನಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ನಿಮ್ಗೇನಾದರೂ ಗೊತ್ತಿಲ್ಲ ಅಂದರೆ ಹೇಳ್ಬಿಡ್ತೀನಿ. ಎ ಸಿ ಚಾಪ್ಟರಲ್ಲಿ ನ್ಯೂಮರಿಕಲ್ಸು ತುಂಬ 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 ಇಂಪಾರ್ಟೆಂಟು. ಯಾಕೆ ಅಂತ ಹೇಳ್ತೀರಾ? ಸೊ ಪ್ರತಿ ವರ್ಷ ಎ ಸಿ ಚಾಪ್ಟರಲ್ಲಿ 5 ಮಾರ್ಕ್ಸಿಗೆ ಒಂದು ನ್ಯೂಮರಿಕಲ್ಸ್ ಪಕ್ಕಾ ಇರುತ್ತೆ. ಹೌದಾ? ಕನ್ಫರ್ಮೇಶನ್ ಬೇಕಾ? ಸೊ ನನ್ನ ಹತ್ರ ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ ಇದೆ ಇದರಲ್ಲಿ, ಇಲ್ಲಿ. ಸೊ ಇಫ್ ಯು ಅಬ್ಸರ್ವ್ ಯುವರ್ 44th ಕ್ವಶನ್ ಬಂದು ಆಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ಕೇಳಿದಾನೆ. ಸೊ ಕ್ವಶನ್ಸ್ ನೋಡ್ತೀರಾ? ಸೊ ಕ್ವಶನ್ ಬಂದು a series LCR circuit with L is equal to 0.5 Henry and R is equal to 100 ohm is connected to a 200 volt 50 hertz AC supply. So ಎರಡು ಪೋರ್ಷನ್ಸ್ ಕೇಳಿದಾನೆ, A and B ತರ. A ಬಂದು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಕೆಪಾಸಿಟೆನ್ಸ್ ಆಫ್ ಅ ಕೆಪಾಸಿಟರ್ ದಟ್ ಡ್ರೈವ್ಸ್ ದಿ ಸರ್ಕ್ಯೂಟ್ ಇನ್ ಟು ರೆಸೊನೆನ್ಸ್. ಎರಡನೇದು ಬಂದು ಫೈಂಡ್ ದಿ ವ್ಯಾಲ್ಯೂ ಆಫ್ ವೋಲ್ಟೇಜ್ ಅಕ್ರಾಸ್ ದಿ ಇಂಡಕ್ಟರ್ ಅಟ್ ರೆಸೊನೆನ್ಸ್. ಸೊ ಇದೇ ತರ ಕ್ವಶನ್ಸ್ ಕೇಳ್ತಾನೆ. ಕೆಪಾಸಿಟರ್ ಕೇಳಿದಾರೆ, ನೀವು ಇಂಡಕ್ಟರ್ ವ್ಯಾಲ್ಯೂ ಹೇಳ್ತಿದ್ದೀರಾ ಅಂದ್ರೆ ಅಟ್ ರೆಸೊನೆನ್ಸ್ ಏನಾಗುತ್ತೆ? ಕೆಪಾಸಿಟಿವ್ ರಿಯಾಕ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು ಇಂಡಕ್ಟಿವ್ ರಿಯಾಕ್ಟೆನ್ಸ್. ಸೊ ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ವ್ಯಾಲ್ಯೂ. ಕ್ಯಾಲ್ಕುಲೇಟ್ ಮಾಡಿದ್ರೆ ದಟ್ ವಿಲ್ ಬಿ ಈಕ್ವಲ್ ಟು ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಗುಡ್. ನೆಕ್ಸ್ಟ್ ಒನ್ ವೋಲ್ಟೇಜ್ ಅಕ್ರಾಸ್ ಇಂಡಕ್ಟರ್ ಕೇಳಿದಾನೆ. ಸೊ ವೋಲ್ಟೇಜ್ ವಿಲ್ ಬಿ ಈಕ್ವಲ್ ಟು ಕರೆಂಟ್ ಇಂಟು ಇಂಪಿಡೆನ್ಸ್. ಡನ್. ನೌ ಥಿಂಗ್ ಇಸ್, ಇದೊಂದೇ ಇಯರ್ ಅಲ್ಲಿ ಮಾತ್ರ ಕೇಳಿದಾನ ಆಲ್ಟರ್ನೇಟಿವ್ ಕರೆಂಟ್ ಮೇಲೆ ನ್ಯೂಮರಿಕಲ್ಸ್ನ? ನೋ, ಪ್ರತಿ ವರ್ಷ ಕೇಳಿದಾನೆ. ನಾನ್ ಪಿ ಯು ಅಲ್ಲಿ ಇದ್ದಾಗಲೂ ಸಹ ಆಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ಒಂದು ನ್ಯೂಮರಿಕಲ್ಸ್ ಪ್ರಾಬ್ಲಮ್ ಪಕ್ಕಾ ಇರುತ್ತೆ. ಸೊ ಯು ಕ್ಯಾನ್ ಥಿಂಕ್ 99% ಆಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ಒಂದು ನ್ಯೂಮರಿಕಲ್ಸ್ ಫಾರ್ಮ್ ಆಗುತ್ತೆ. ಅಂಡ್ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರನು 5 ಮಾರ್ಕ್ಸಿಗೆ ಒಂದು ಕ್ವಶನ್ ಅಲಾಟ್ ಆಗಿದೆ. ಸೊ ಡಿರೈವೇಶನ್ ಸಹ ಕೇಳ್ಬೋದು, ಪಾಸಿಬಿಲಿಟೀಸ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಸೊ ಅದ್ರ ಡಿರೈವೇಶನ್ಸ್ನು ಸಹ ಡಿಸ್ಕಸ್ ಮಾಡ್ತೀನಿ. ಓನ್ಲಿ ಫ್ಯೂ ಇದಾವೆ, ಈಸಿ ಇದೆ, ಯು ಕ್ಯಾನ್ ರೈಟ್ ಇಟ್ ಇಫ್ ದೇ ಆಸ್ಕ್ಡ್. ಬಟ್ ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ನ್ಯೂಮರಿಕಲ್ಸ್ನೇ ಸಹ ಕೇಳ್ತಾನೆ. ಸೊ ಅಂಡ್ ನ್ಯೂಮರಿಕಲ್ಸ್ ಸಹ ತುಂಬಾ ಏನು ಕಷ್ಟ ಇರಲ್ಲ. ಯಾವ ತರ ಕೇಳ್ಬೋದು, ಯಾವ ಮೆಥಡಾಲಜಿ ಮೇಲೆ ಸಾಲ್ವ್ ಮಾಡಬೇಕು, ಯಾವ್ಯಾವ ಟೈಪ್ ಅಲ್ಲಿ ಕ್ವಶನ್ಸ್ ಫ್ರೇಮ್ ಆಗ್ಬೋದು, ಸೊ ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಸೆಷನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಆಲ್ಟರ್ನೇಟಿಂಗ್ ಕರೆಂಟ್. ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ಯು ಕ್ಯಾನ್ ಅಬ್ಸರ್ವ್ ಫಸ್ಟ್ ಕ್ವಶನ್. 50 ohm resistor, 0.5 Henry inductor and 200 microfarad capacitor are connected in series with 220 volt and 50 hertz source. Find the impedance of the circuit and hence the current. ಈ ಕ್ವಶನ್ ಇದೆಯಲ್ಲ, ಇದು ತುಂಬಾ ಈಸಿ ಕ್ವಶನ್. ಇದರಲ್ಲಿ ಏನ್ ನಿಮಗೆ ಡಿಫಿಕಲ್ಟ್ ಆಗ್ಬೋದು ಅಂದ್ರೆ, ಡಿರೈವೇಶನ್ ಫಾರ್ಮುಲಾ ನೆನಪಿರುತ್ತೆ, ಅದನ್ನ ಸಾಲ್ವ್ ಮಾಡೋದೇ ಒಂದು ದೊಡ್ಡ ಸಾಧನೆ ಆಗ್ಬಿಟ್ಟಿರುತ್ತೆ. ಕ್ಯಾಲ್ಕುಲೇಟರ್ ಅಲ್ಲಿ ಮಾಡಿದ್ರು ವ್ಯಾಲ್ಯೂಸ್ ಸಹ ಬರಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟೇ ತಲೆಯಲ್ಲಿ ಇಟ್ಕೊಳ್ಳಿ, ಇದರಿಂದ ಹೆಂಗಿದ್ರು ಕ್ವಶನ್ ಬರುತ್ತೆ ಅಂದ್ರೆ ತುಂಬಾ ಪ್ರಾಕ್ಟೀಸ್ ಮಾಡಿ. ಒಂದಂತೂ ಪಕ್ಕಾ ಕ್ವಶನ್ ಬರುತ್ತೆ ನ್ಯೂಮರಿಕಲ್. ಸೊ ಏನ್ ಮಾಡ್ಬೇಕು ಅಂದ್ರೆ, ಅದನ್ನ ತಲೆಯಲ್ಲಿ ಇಟ್ಕೊಂಡು ಜಾಸ್ತಿ ಈ ಚಾಪ್ಟರ್ ಅಲ್ಲಿ ಕ್ವಶನ್ಸ್ ನ ಸಾಲ್ವ್ ಮಾಡಿ. ಸೊ ನಾನು ಸಹ ನಿಮ್ ಜೊತೆ ಈಗ ಸಾಲ್ವ್ ಮಾಡ್ತಿದ್ದೀನಿ ಈ ಕ್ವಶನ್. ಸೊ ಫಸ್ಟ್ ಇಂಪಿಡೆನ್ಸ್ ಕೇಳಿದಾನೆ. ವಿ ನೋ ದಟ್ ಇಂಪಿಡೆನ್ಸ್ ಫಾರ್ಮುಲಾ, ಇಂಪಿಡೆನ್ಸ್ ಎಲ್ ಸಿ ಆರ್ ಸರ್ಕ್ಯೂಟ್ಗೆ ಫಾರ್ಮುಲಾ ಏನಪ್ಪಾ? Z is equal to root of R square plus XL minus XC whole square. Now what you have to do, first to XL and XC value na calculate ಮಾಡ್ಕೊಳ್ಳೋಣ. ಫಸ್ಟ್ what is XL? XL value ಬಂದು omega L. omega ಗೆ ಫಾರ್ಮುಲಾ 2 pi f L. So substitute the values for this equation. 2 into 3.142 into f value ಎಷ್ಟಿದೆ? 50 hertz into ಇಂಡಕ್ಟೆನ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? 0.5.
ನಾವು ಈಗ ಸಲೀಸಕ್ಕೆ ಕ್ಯಾಲ್ಸಿ ಎತ್ಕೊಳ್ಳಿ, ಕ್ಯಾಲ್ಸಿ ಎತ್ಕೊಂಡು ಏನು ಮಾಡಬೇಕು, ಸಾಲ್ವ್ ಮಾಡ್ತೀರಾ ಈಗ. ಸೊ 2 into 3.142 into 50 into 0.5. ಸೊ ನೀವೇನ್ ಮಾಡಬೇಕು ಅಂದ್ರೆ ನೀವೇ ಸಾಲ್ವ್ ಮಾಡಿ, ವಿಡಿಯೋನ ಪಾಸ್ ಮಾಡಿ, ಆನ್ಸರ್ ಕರೆಕ್ಟ್ ಆಗಿ ಬರ್ತಿದ್ಯಾ ಇಲ್ವಾ ಅಬ್ಸರ್ವ್ ಮಾಡಿ. ಸೊ ಐ ಗಾಟ್ 157.1 ಓಮ್. ಡನ್. ನಾವು ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಎಕ್ಸ್ ಸಿ ಕ್ಯಾಲ್ಕುಲೇಟ್ ಮಾಡೋಣ. ಎಕ್ಸ್ ಸಿ ಗೆ ಫಾರ್ಮುಲಾ ಬಂದು 1/ωc, that will be equal to 2 pi f c 2 into 3.142 into 50. ಕೆಪಾಸಿಟರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನಪ್ಪ, 200 ಮೈಕ್ರೋಫ್ಯಾರಡ್ ಕೊಟ್ಟಿದ್ದಾನೆ. 200 into 10 to the power of -6. ಸೊ ಫಸ್ಟ್ ಏನ್ ಮಾಡ್ತೀರಾ, 2 into 3.142 into 50 into 200 ನ ಕ್ಯಾಲ್ಕುಲೇಟ್ ಮಾಡೋಣ. ದಟ್ ಈಸ್ 62,850. ಈಗ 6840 ಡಿವೈಡ್ ಮಾಡೋಣ 1ರಿಂದ. ಸೊ ವಿ ಗಾಟ್ 0.0000159. ಸೊ ಈಗ ನಮಗೆ ಇಲ್ಲಿ 10 to the power of -6 ಇದೆಯಲ್ಲ, ಅದು ನ್ಯೂಮರೇಟರ್ಗೆ ಹೋದ್ರೆ 10 to the power of +6 ಆಗುತ್ತಾ. ಸೊ ದಿಸ್ ವಿಲ್ ಬಿಕಮ್, ನಾನು ಆರ್ ವ್ಯಾಲ್ಯೂಸ್ ನ ಶಿಫ್ಟ್ ಮಾಡ್ಬೋದು. ಸೊ ದಿಸ್ ವಿಲ್ ಬಿಕಮ್ 15.9 ಓಮ್. ನೀವು ಚೆಕ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗೇ ಬಂದಿದೆ. ನಾವು ವಾಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್, XL minus XC ಎಷ್ಟಾಗುತ್ತಪ್ಪ, XL minus XC ಎಷ್ಟಾಗುತ್ತಾ, ಇಲ್ಲ ಅಂದ್ರೆ ಅದಕ್ಕೆ ಡೈರೆಕ್ಟ್ ಆಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. therefore Z will be equal to root of R ವ್ಯಾಲ್ಯೂ ಎಷ್ಟಿದೆ, 550 whole square plus 157.1 minus 15.9 whole square. What is 50 square? 5 square ಬಂದು 25, 20 ಹಾಕೋತೀನಿ, plus what is 157.1 minus 15.9 ಏನು 141.2. ಈಗ 141.2 ಹೋಲ್ ಸ್ಕ್ವೇರ್ ಎಷ್ಟು ಬರುತ್ತೆ, ವಿ ಗಾಟ್ 19,937. 19,937.44. you will write like this and add this first. 25,000 plus 19,937.44 ಎಷ್ಟು ಬರುತ್ತೆ, ವಿ ಗಾಟ್ 22,437. ಈಗ ಇದ್ರದ್ದು ಸ್ಕ್ವೇರ್ ರೂಟ್ ತಗೊಳ್ಳಿ, 437.44 149.79 149.79 ohm. that is the impedance. you will also get the same value. ಏನ್ ಮಾಡಬೇಕು ಅಂದ್ರೆ ಸ್ಲೋ ಆಗಿ ಮಾಡಿ, ನಾನು ಫಸ್ಟ್ ಆಗಿ ಮಾಡ್ತಿದ್ದೀನಿ ಯಾಕೆಂದ್ರೆ ನನಗೆ ಪ್ರಾಕ್ಟೀಸ್ ಇದೆ, ಅದಕ್ಕೋಸ್ಕರ. ನಾವು ಇಂಪಿಡೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ನೊಂದೇನ್ ಕ್ಯಾಲ್ಕುಲೇಟ್ ಮಾಡು ಅಂತ ಹೇಳಿದಾನೆ, ಕರೆಂಟ್. ದಿ ಕರೆಂಟ್ ಇನ್ ದಿ ಸರ್ಕ್ಯೂಟ್ ವಿಲ್ ಬಿ, current in the LCR circuit will be I is equal to, simple Ohm's law formula ಹಾಕ್ತೀನಿ, that is VRMS by impedance. Impedance is nothing but resistance ತರ ಆಕ್ಟ್ ಮಾಡುತ್ತೆ. ಸೊ VRMS ವ್ಯಾಲ್ಯೂ ಕೊಟ್ಟಿದ್ದಾನೆ. ರಿಮೆಂಬರ್, ಅವನೇನಾದ್ರೂ ವ್ಯಾಲ್ಯೂ ಇದನ್ನು ಕೊಟ್ಟಿದ್ದಾನೆ ಅಂದ್ರೆ ಇದೇ VRMS ವ್ಯಾಲ್ಯೂ. ಈ ವ್ಯಾಲ್ಯೂ ಕೊಡೋದೆಲ್ಲ ಬರೇ VRMS ವ್ಯಾಲ್ಯೂ ಮಾತ್ರ ಕೊಡ್ತಾನೆ. ಕ್ವಶನ್ ಅಲ್ಲಿ ಕೊಟ್ರೆ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ ಅಂದ್ರೆ VRMS ವ್ಯಾಲ್ಯೂನೇ ಅದು. ದಟ್ ವಿಲ್ ಬಿ 220 divided by, ಇಲ್ಲಿ ಎಷ್ಟು ಬಂತಪ್ಪ, 149.79. what is 220? 220 by 149.79, 1.5. so I will round it off to 1.5 ampere. ಸೊ ನೀವು ಕ್ಯಾಲ್ಕುಲೇಟ್ ಅಲ್ಲಿ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಂಡು ನೋಡ್ಕೊಳ್ಳಿ. ನನಗೆ ಈ ಐಪ್ಯಾಡ್ ಅಲ್ಲಿ ಕರೆಕ್ಟ್ ಆಗಿ ಬಂದಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ನಾನು ಇಲ್ಲಿ ಕನ್ಫರ್ಮ್ ಮಾಡ್ಕೋತೀನಿ. ಕರೆಕ್ಟ್
ಒಂದೊಂದ್ಸತಿ ರಾಂಗ್ ತೋರಿಸ್ಬಿಡುತ್ತೆ, ಸರಿನಾ? ಅದಕ್ಕೋಸ್ಕರ. ಸೊ ವಿ ಗಾಟ್ ದಿ ಆನ್ಸರ್. ಡನ್. ಸೊ ಕ್ಯಾನ್ ವಿ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್ ದೆನ್? ಇದು ಒಂದು ಟೈಪ್ ಆಫ್ ಕ್ವಶನ್, ತುಂಬಾ ಈಸಿ ಟೈಪ್ ಕ್ವಶನ್ ಅದು ಆಕ್ಚುಲಿ. ಸೊ ಕೇಳಿದ್ರೆ ಈ ಟೈಪ್ ಕಲ್ಕೊಳ್ತಾನೆ. ಇದು ಅಷ್ಟೇ ಈಸಿನೇ, ಏನು ಅಷ್ಟೊಂದು ಡಿಫಿಕಲ್ಟ್ ಏನಿಲ್ಲ. ಡೈರೆಕ್ಟ್ ಫಾರ್ಮುಲಾ ನೆನಪಿದ್ರೆ ಯು ಕ್ಯಾನ್ ಅಪ್ಲೈ ಇಟ್ ಅಂಡ್ ಕ್ಯಾಲ್ಕುಲೇಟ್. ಸೊ ಇಲ್ಲಿ LCR ಸರ್ಕ್ಯೂಟ್ ಕನೆಕ್ಟ್ ಆಗಿದೆ 200 ವೋಲ್ಟ್ AC ಸೋರ್ಸಿಗೆ ವಿತ್ ವೇರಿಯಬಲ್ ಫ್ರೀಕ್ವೆನ್ಸಿಗೆ ಹೇಳಿಲ್ಲ. ದ ಇಂಡಕ್ಟೆನ್ಸ್ ಆಫ್ ದಿ ಕಾಯಿಲ್ ಇಸ್ 5 Henry. Capacitance of the capacitor is 5 microfarad and resistance is 40 ohm. At resonance calculate. Resonance ಅಲ್ಲಿ ಇದೆ ಅಂತ ಹೇಳಿದಾನೆ. ಫಸ್ಟ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು, ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಕರೆಂಟ್ ಇನ್ ದ ಸರ್ಕ್ಯೂಟ್ ಕ್ಯಾಲ್ಕುಲೇಟ್ ಮಾಡಬೇಕು, ಅದಾದ್ಮೇಲೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ವೆರಿ ಗುಡ್. ನೌ ವಾಟ್ ಈಸ್ ರೆಸೊನೆನ್ಸ್? ಅಟ್ ರೆಸೊನೆನ್ಸ್ ನಮಗೆ ಗೊತ್ತಿರೋ ಪ್ರಕಾರ XL ವಿಲ್ ಬಿ ಈಕ್ವಲ್ ಟು XC ನ. ದೆನ್ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ತೀನಿ ರೆಸೊನೆಂಟ್ ಫ್ರೀಕ್ವೆನ್ಸಿಗೆ, ದಟ್ ಈಸ್ 1/2π√LC. ಡಿರೈವ್ ಮಾಡೋ ಅವಶ್ಯಕತೆ ಎಲ್ಲ ಇಲ್ಲ. ನಾವು ಡೈರೆಕ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. 2 × 3.142 ಇಂಟು ರೂಟ್ ಎಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? 5 Henry. ವಾಟ್ ಈಸ್ ಕೆಪಾಸಿಟೆನ್ಸ್ ವ್ಯಾಲ್ಯೂ? 5 × 10⁻⁻6. Very good. This will be 2 × 3.142 root of, what is 5 × 5? 25 × 10⁻⁻6. This will be 2 × 3.142. What is square root of 25? That is 5. What is square root of 10⁻⁻6? ಏನಾದ್ರೂ ಪವರ್ಸ್ ಇದ್ರೆ ಅದ್ರದ್ದು ಆಫ್ ಆಗ್ಬಿಡುತ್ತೆ. ಸ್ಕ್ವೇರ್ ರೂಟ್ ಇಂದ ಈಚೆಗೆ ಬಂದಿದ ತಕ್ಷಣ ನೆನ್ಪಿಟ್ಕೊಳ್ಳಿ, ಅದ್ರದ್ದು ಆಫ್ ಆಗ್ಬಿಡುತ್ತೆ. ಇಲ್ಲಿ 10⁻⁻6 ಇದೆ, ಆಫ್ ಅಂದ್ರೆ 10⁻⁻3. ಲೆಟ್ ಸಪೋಸ್ ಐ ಹ್ಯಾವ್ 10⁻12. 10⁻12 ಇದ್ರೆ ಐ ವಿಲ್ ಗೆಟ್ 10⁻6. 10⁻−5 ಇದ್ರೆ 10⁻−5 ಇದ್ರೆ ಯು ವಿಲ್ ರೈಟ್ ಇಟ್ ಆಸ್ 0.1 × 10⁻6. ಪವರ್ನ ಶಿಫ್ಟ್ ಮಾಡ್ಕೊಳ್ಳೇಬೇಕು. ಈವನ್ ನಂಬರ್ನ ಮಾತ್ರ ಈಚೆ ತೆಗಿಯೋಕ್ಕಾಗೋದು. 0.1 × 10⁻6 ಈಚೆ ಬಂದ್ರೆ 10⁻3. Understood? Now what do you have to do? First we will calculate 2 × 3.142 into 5. That is 31.42. Now what is 1 divided by 31.42? 0.318. 0.0318 into 10⁻³ ಆಗುತ್ತಾ? ನ್ಯೂಮರೇಟರಿಗೆ ತಗೊಂಡೋದ್ರೆ ನಾವು 3 ವ್ಯಾಲ್ಯೂನ ಶಿಫ್ಟ್ ಮಾಡೋಣ. 10⁻³ ಅಂದ್ರೆ 1000 ನ ಮಲ್ಟಿಪ್ಲೈ ಮಾಡಿದ್ರೆ 31.8 hertz you will get. This is the resonant frequency. Excellent. Now what do we have to calculate? Current in the circuit. What is current in the circuit? Current ಗೆ ವ್ಯಾಲ್ಯೂ ಏನು? I is equal to VRMS by Z. ಕರೆಂಟ್ ಇನ್ ದಿ ಸರ್ಕ್ಯೂಟ್ ಹೇಳಿದಾನೆ, ಸೊ VRMS by Z. ಸೊ Z ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. Z ಗೆ ಎಕ್ಸ್ಪ್ರೆಷನ್ ಏನು? ನಮಗೆ ಗೊತ್ತಿರೋ ಪ್ರಕಾರ R² × XL - XC ಹೋಲ್². ಇಲ್ಲಿ ಯಾವ್ದಾವ್ದಿದೆ? ಕೆಪಾಸಿಟರ್ ಇದೆ, LCR ಸರ್ಕ್ಯೂಟ್ ಇದು. ನಾವು ವಾಟ್ ಈಸ್ XL? XL ಗೆ ಹೇಳಿದ್ನಲ್ಲ 2πfL. ನಾವು ವಾಟ್ ಈಸ್ 2 × 3.142 into F ಎಷ್ಟು ಬಂತು? 31.8 into L ಎಷ್ಟಿದೆ? 5 Henry. Calculate. I will take another page here. 2 × 3.142 into 31.8 into 5. So we got 999.15 ohm. Similarly, XC value na calculate ಮಾಡಿ. What is XC?
1 by 2 pi FC is equal to 1 into 2 3.142 into F value ಬಂದು 31.8 ಕರೆಕ್ಟ್ ತಾನೆ ಕರೆಕ್ಟ್ C value ಬಂದು 5 microfarad so 5 into 10 to the power of minus 6 now ಕ್ಯಾಲ್ಸಿ ತಗೋಬೇಕು ಈ ವ್ಯಾಲ್ಯೂನ ಹಾಕಬೇಕು 8 into 5 ಏಯ್ ಸಿಕ್ಕಿತಲ್ರೋ ಅದನ್ನೇ 1 divided by 999.156 ಹಾಕಿದ್ರೆ ಎಷ್ಟು ಬಂತು 0.001 into 10 to the power of ಎಷ್ಟಿದೆ ಪ್ಲಸ್ 6 ಆಗುತ್ತಾ ಈಗ ಹ್ಮ್ 99.156 this will be 1 into 10 to the power of so this will become 1000 now what will be the impedance this will be R value ಎಷ್ಟು ಕೊಟ್ಟಿದ್ದಾನೆ 40 whole square plus 999 500 ತಾನೆ 500 999 minus 1000 whole square. Now what is 40 square? Can I write it as 1600 216 ಪ್ಲಸ್ ಇಲ್ಲಿ ಬಿಗ್ಗರ್ ವ್ಯಾಲ್ಯೂನ ಫಸ್ಟ್ ಬರ್ಕೋಬಹುದು ಇಲ್ಲಿ ನಿಮ್ಗೆ ಏನಾದ್ರು ಈ ತರ ಬಂದ್ರೆ ಯು ಕ್ಯಾನ್ ರೈಟ್ ಎಕ್ಸೆಲ್ ಮೈನಸ್ ಎಕ್ಸಿನೇ ಇರಬೇಕು ಅಂತ ಇಲ್ಲ ಯಾವ್ದು ಬಿಗ್ ಇರುತ್ತೋ ಅದನ್ನ ಬರ್ಕೋಬೇಕು 1000 minus 999.156 what is ತುಂಬಾ ಕ್ಯಾಲ್ಕುಲೇಷನ್ ಮಾಡಿ 1000 minus 999.156 ಎಷ್ಟಾಗುತ್ತೆ 0.8444 whole square ಏನಾದ್ರು ತಪ್ಪು ಮಾಡ್ತಿದ್ದೀನಾ 31.8 into 5 that is correct. Now 1600 plus what is 0.844 whole square ಎಷ್ಟಾಗುತ್ತಪ್ಪ 0.712336 therefore 16 plus 0.712336 will be equal to 1600 plus 0.7123 will be equal to 1600 something. So this will be square root ತಗೊಂಡ್ರೆ 7123 that will be equal to 40. So 40.0089 ohm. So you will write it as 40 ohm. Sorry. This one's ಇದು 0.7123 4 ಡೆಸಿಮಲ್ ವರೆಗೂ ತಗೊಳ್ಳೋಣ ಸಾಕು. Now impedance we got 40 ohm. Therefore current in the circuit will be I is equal to VRMS value ಎಷ್ಟಿತ್ತು VRMS value ಎಷ್ಟಪ್ಪ 200 volt 200 divided by 40 so this will be 5 ampere. Tada! We got the answer. We got the current value. Now last in calculate ಮಾಡಬೇಕು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅವಲಿಂದ ಕ್ಯಾಲ್ಕುಲೇಟ್ ಮಾಡ್ತಾನೆ ಇದ್ದೀವಿ ಇಂಡಕ್ಟಿವ್ ರಿಯಾಕ್ಟೆನ್ಸ್ ನ ಸೊ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಬಂದು XL is equal to 2 pi f
L, that is 2 into 3.142 into 31.8 into L ಎಷ್ಟಿದೆ 5 Henry. So did we calculated already this one? 2 into 33.142 into 31.8 into 5 ಇದಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಎಷ್ಟು ಬಂದಿತ್ತು 9999.9999.156 ಓಮ್. ದಿಸ್ ಇಸ್ ಇಂಡಕ್ಟಿವ್ ರಿಯಾಕ್ಟೆನ್ಸ್. ನೀವು ಇನ್ನೊಂದ್ಸತಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಸೊ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಕೇಳಿದ್ರೆ ಇದನ್ನ ಬರೀರಿ ಅಷ್ಟೇ. ಸೊ ದಿಸ್ ಇಸ್ ಇನ್ ಓಮ್. ನೆನ್ಪಿರ್ಲಿ ಎಸ್ ಐ ಯೂನಿಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಎಸ್ ಐ ಯೂನಿಟ್ ನ ಮಾತ್ರ ಬರೆಯೋದನ್ನ ಬಿಡಬೇಡಿ. ಎಸ್ ಐ ಯೂನಿಟ್ ಬರ್ದಿಲ್ಲ ಅಂದ್ರೆ 1 ಮಾರ್ಕ್ಸ್ ಮೈನಸ್ ಮಾಡ್ತಾನೆ, -1 ಮಾರ್ಕ್ಸ್ ಆಗುತ್ತೆ. ಡನ್, ಇದು ನೆನ್ಪಿರ್ಲಿ. Now we will move on to next question. That is third question. Third question bandu source of 220 volt 40 hertz is connected to a series combination of 6 ohm resistor 0.01 Henry inductor. Calculate the phase angle and power factor of the circuit. So phase angle na calculate ಮಾಡಕ್ಕೆ ಹೇಳಿದಾನೆ. ನಿಮಗೆ ಏನಾದ್ರು ಡೌಟ್ ಇದ್ರೆ ಗಿವನ್ ನ ಫಸ್ಟ್ ಬರ್ಕೊಂಬಿಡಿ, ಆಮೇಲೆ ಏನ್ ಬೇಕಾದ್ರೂ ಮಾಡಿ. ನಾನು ಗಿವನ್ ಬರೆಯಲ್ಲ, ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ. ಸೊ ಫೇಸ್ ಆಂಗಲ್ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಫೇಸ್ ಆಂಗಲ್ ಬಂದು ಎಕ್ಸ್ಪ್ರೆಷನ್ ಏನು, ಫೇಸ್ ಆಂಗಲ್ಗೆ ಪೈ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್, ಇಲ್ಲಿ ಬರೇ ರೆಜಿಸ್ಟರ್ ಮತ್ತೆ ಇಂಡಕ್ಟರ್ ಮಾತ್ರ ಇರೋದ್ರಿಂದ ವಿ ವಿಲ್ ಗೆಟ್ ಅ ಎಕ್ಸ್ಪ್ರೆಷನ್ XL by R. ಗೊತ್ತಿಲ್ಲ ಅಂದ್ರೆ ಬರ್ಕೊಳ್ಳಿ. ನೌ ವಾಟ್ ಈಸ್ XL? XL ವ್ಯಾಲ್ಯೂ ಏನು, 2 ಒಮೆಗಾ ಎಲ್, ಇದನ್ನ 2 ಪೈ FL ಅಂತ ಬರ್ಕೋಬಹುದು. ವಾಟ್ ಈಸ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ, 2 into 3.142 into F ವ್ಯಾಲ್ಯೂ ಎಷ್ಟಿದೆ 40 into L value 0.01. Now what we will do, we will take a calculator and calculate this. 2 into 3.142 into 40 into 0.01. ಎಷ್ಟು ಬರ್ತಿದೆ 2.51 ohm. Now what we will do, pi is equal to tan inverse of 2.51 whole divided by resistor ಎಷ್ಟು ಕೊಟ್ಟಿದ್ದಾನೆ 6 ಕೊಟ್ಟಿದ್ದಾನೆ. So this will be equal to tan inverse of what is 2.51 whole divided by 6 ಎಷ್ಟು ಬರುತ್ತೆ 0.4183. ಸೊ ನಾನು ನಿಮಗೊಂದಿದೆ ಹೇಳ, ನಿಮಗೆ ಆಂಗಲ್ ಕ್ಯಾಲ್ಕುಲೇಟ್ ಮಾಡಕ್ ಬರಲ್ಲ, ಲ್ಯಾಗ್ ಯೂಸ್ ಮಾಡ್ಕೊಂಡು ಲ್ಯಾಗ್ ಟೇಬಲ್ ಯೂಸ್ ಮಾಡ್ಕೊಂಡು ಆಂಗಲ್ ಕ್ಯಾಲ್ಕುಲೇಟ್ ಮಾಡಕ್ ಬರಲ್ಲ ಅಂದ್ರೆ ಇಷ್ಟರಲ್ಲೇ ಇಡಿ. ಬಟ್ ಅವನೇನಾದ್ರು ಮಾರ್ಕ್ಸ್ ಕಟ್ ಮಾಡ್ಲೇಬೇಕು. ನಿಮ್ಗೆ ಏನಾದ್ರು 70 ಬರ್ತಿದೆ ಅಂತ ಇದ್ದಾಗ ಮಾರ್ಕ್ಸ್ ಕಟ್ ಮಾಡ್ಲೇಬೇಕು ಅಂದ್ರೆ ಇಲ್ಲೇ ಕಟ್ ಮಾಡೋದು. ಸೊ ಇಟ್ಸ್ ಬೆಟರ್ ಟು ಫೈಂಡ್ ದಿ ಆಂಗಲ್. ನಾನಂತೂ ಈ ಸೈಂಟಿಫಿಕ್ ಕ್ಯಾಲ್ಸಿ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀನಿ, ನೀವು ಮಾತ್ರ ಲಾಗ್ ಟೇಬಲ್ ಯೂಸ್ ಮಾಡ್ಕೊಂಡೆ ಕ್ಯಾಲ್ಕುಲೇಟ್ ಮಾಡಿ. ಲಾಗ್ ಟೇಬಲ್ ಎಲ್ಲ ಯೂಸ್ ಮಾಡೋದು ನಾನು ಹೇಳ್ಕೊಡಲ್ಲ, ನನಗೆ ಅಲ್ಲೇ ಎಷ್ಟು ವರ್ಷ ಆಯ್ತು ಯೂಸ್ ಮಾಡಿ, ಅದನ್ನ ನಂಗೆ ಗೊತ್ತಿಲ್ಲ. ಸೊ 0.4183 ವ್ಯಾಲ್ಯೂ ಬಂದು 22.69 degree, or else you can just write it as 22 degree. ಇದು ಯಾವಾಗ ಮಾಡೋದು, ಮಾರ್ಕ್ಸ್ ಕಟ್ ಮಾಡಲೇಬೇಕು, ನಿಮಗೆ 70 ಬರ್ತಾ ಐತೆ ಅಂತಾಗ ಮಾಡೋದು. ಡನ್. ಫೇಸ್ ಆಂಗಲ್ ಆಯ್ತು. ಈಗ ಫೇಸ್ ಫ್ಯಾಕ್ಟರ್ ನ ಕ್ಯಾಲ್ಕುಲೇಟ್ ಮಾಡೋಣ. ವಾಟ್ ಈಸ್ ಫೇಸ್ ಫ್ಯಾಕ್ಟರ್? ಫೇಸ್ ಫ್ಯಾಕ್ಟರ್ದು ಎಕ್ಸ್ಪ್ರೆಷನ್ ಬಂದು cos phi is equal to R by Z. Wow. What is Z here? Impedance formula R square plus ಇಲ್ಲಿ ಇಂಡಕ್ಟರ್ ಮಾತ್ರ ಇರೋದ್ರಿಂದ XL square. What is XL? XL ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ನ, ದಟ್ ಈಸ್ 2.151. ಅದನ್ನ ಇಲ್ಲಿ ಇಡಿ. 6 square plus 2.51 whole square. What is 6 square? 36.
RR 36. What is 2.51 whole square? What is that? Da 2.51 6.3 ಇವಾಗ ಬಂತು. What is 36 plus 3 6.3? 36 plus 6.3 ಅಗಳ ಬರ್ತಾನೆ ಇಲ್ಲ ಅಣ್ಣ, ತೋರಿಸ್ತಾನೆ ಇಲ್ಲ. $36 plus 6.3, come on. 42.3. ಅಪ್ಪ ನಾನು ಒಂದ್ಸತಿ ಚೆಕ್ ಮಾಡ್ಬಿಡ್ತೀನಿ ಇನ್ನೊಂದ್ಸತಿ ಕ್ಯಾಲ್ಕುಲೇಟರ್ ಅಲ್ಲಿ. ಕರೆಕ್ಟ್. So this is 6.3, then this is 42.3. What is 42? Root of 42.3. 6.5038. ಇಲ್ಲೊಂದ್ಸತಿ 42.3. 6.5038. 6.5038. This is ಬಂದು cos 5. ದಿಸ್ cos 5 ಅಲ್ಲ, ಇದು ಬರೇ ಇಂಪಿಡೆನ್ಸ್ Z ಮಾತ್ರ. ಈಗ ನನಗೆ cos 5 ಬೇಕು ಅಂದ್ರೆ ನಾನೇನ್ ಮಾಡಬೇಕು ಅಂದ್ರೆ R by Z ಮಾಡಬೇಕು. R ವ್ಯಾಲ್ಯೂ ಬಂದು 6. ದಿಸ್ ವಿಲ್ ಬಿ 6.5038. ಸೊ ವಾಟ್ ಈಸ್ 6 divided by 6.5038? What is that? That is 0.9225. 0.9225. That is, my friends, is the power factor. You don't have to calculate phi value here. You just have to calculate this value. Cos phi is the power factor. We don't have to calculate phi. 0.9225. Sir, don't we have SI unit for this? No, of course not. ಇದಕ್ಕೆ SI unit ಇಲ್ಲ ಪವರ್ ಫ್ಯಾಕ್ಟರ್ಗೆ. ಯಾಕೆ ಅಂದ್ರೆ ಇದು ಓಮು ಇದು ಓಮಲ್ಲಿ ಇದೆ, ಎರಡು ಇದಾಗುತ್ತಲ್ಲ, ಅದಕ್ಕೆ SI unit ಇಲ್ಲ. Now let's move on to next question then. Next question ಬಂದು since ಇದನ್ನು ಓದಕ್ಕೆ ಬರಲ್ಲ ನನಗೆ, ಸ್ಕಿಪ್ ಮಾಡ್ಬಿಡ್ತೀನಿ. ಸೈನ್ ವೋಲ್ಟೇಜ್ ಆಫ್ ಪೀಕ್ value 283 volt and frequency 50 hertz is applied to a series LCR circuit in which R is equal to 3 ohm, L is equal to 25.48 millihenry and C is 296 microfarad. Find by numbers ಕೇಳ್ತಿದ್ರೆ ತಲೆ ಸುತ್ತುತ್ತಿದೆಯಲ್ಲ. No worries guys, you have calculator. Remember PU exam ಅಲ್ಲಿ ಕ್ಯಾಲ್ಕುಲೇಟರ್ ಇರುತ್ತೆ. ಯಾವುದೇ ವ್ಯಾಲ್ಯೂ ಕೊಟ್ಟರು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕಷ್ಟೇ. ಸೊ ಫಸ್ಟ್ ಇಂಪಿಡೆನ್ಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದಾನೆ. ಆಮೇಲೆ ಫೇಸ್ ಡಿಫರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಅಂಡ್ ಸೋರ್ಸ್, ವೋಲ್ಟೇಜ್ ಅಕ್ರಾಸ್ ದಿ ಸೋರ್ಸ್ ಅಂಡ್ ಕರೆಂಟ್ ಕೇಳಿದಾನೆ, ಪವರ್ ಕೇಳಿದಾನೆ, ನೆಕ್ಸ್ಟ್ ಪವರ್ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡಬೇಕು. ಡನ್. ಯಪ್ಪ ಎಷ್ಟೊಂದು ಕೇಳಿದಾನೆ. ನಾವು ಫಸ್ಟ್ ಎ ಕ್ಯಾಲ್ಕುಲೇಟ್ ಮಾಡೋಣ. ವಾಟ್ ಈಸ್ ಇಂಪಿಡೆನ್ಸ್? ಇಂಪಿಡೆನ್ಸ್ ಇದು LCR ಸರ್ಕ್ಯೂಟ್ ಆಗಿರೋದ್ರಿಂದ ಇಂಪಿಡೆನ್ಸ್ ವ್ಯಾಲ್ಯೂ ಬಂದು Z is equal to R square plus XL minus XC whole square. ಸೊ ಇಷ್ಟು ಬರ್ಕೊಂಡು ಏನು ಮಾಡಬೇಕು, XL ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ಒಮೆಗಾ L. ದಿಸ್ ವಿಲ್ ಬಿ 2 pi FL ಅಬ್ಬಬ್ಬ 3.142 ಇಂಟು ಎಫ್ ವ್ಯಾಲ್ಯೂ ಎಷ್ಟಿದೆ 50 hertz. ಎಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ 25.48 into 10 to the power of -3. ಸೊ XL ವ್ಯಾಲ್ಯೂ ಎಷ್ಟು ಬರುತ್ತಪ್ಪ 2 into 3.142 into 50 into 25.48. ಅಬ್ಬಬ್ಬಬ್ಬಬ್ಬ ಎಷ್ಟು ದೊಡ್ಡ ವ್ಯಾಲ್ಯೂ ಇದೆಲ್ಲ. ಇದು 8005 ಇದೆ. ಇಲ್ಲಿ 10 to the power of -3 ಇರೋದ್ರಿಂದ ನಾನು 8 ಓಮ್ ಅಂತ ತಗೋತೀನಿ. ಯಾಕೆಂದ್ರೆ 005 ಹೋಗುತ್ತೆ ಅದು
ಆ ಕಡೆ ಪಾಯಿಂಟ್ ಇಂದ ಆ ಕಡೆ ಹೋಗುತ್ತೆ. ನಾವು ಎಕ್ಸ್ ಸಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಣ. ಎಕ್ಸ್ ಸಿ ವ್ಯಾಲ್ಯೂ ಎಷ್ಟಾಗುತ್ತಪ್ಪ, 1/ωc, ದಟ್ ವಿಲ್ ಬಿ ಈಕ್ವಲ್ ಟು 1/2f(c). ದಿಸ್ ವಿಲ್ ಬಿ ಈಕ್ವಲ್ ಟು 1/2 ಇಂಟು 3.142 ಇಂಟು 50 ಇಂಟು ಕೆಪಾಸಿಟರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ, 796 ಅಬ್ಬಬ್ಬಬ್ಬ ಇಂಟು 10⁻⁻6. ತಲೆನೇ ಗೆಡ್ಸ್ಕೊಬೇಡ್ರೋ, ಸುಮ್ಮನೆ ಕ್ಯಾಲ್ಸಿ ಎತ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ಅಷ್ಟೇ. 50 ಇಂಟು 796 ಎಷ್ಟು ಬಂತು, ಒಬ್ಬೊಬ್ಬೊಬ್ಬ. ಇದನ್ನೇನು ಮಾಡಬೇಕು, 1/2. ಇಲ್ಲಿ 10⁻⁻6 ಇತ್ತಲ್ಲ, 6 ವ್ಯಾಲ್ಯೂಸ್ನ ಆ ಕಡೆ ಕಳಿಸ್ಬಿಡಿ. ಸೊ ದಿಸ್ ವಿಲ್ ಬಿಕಮ್ 1/0.250 ಆಗೋಯ್ತು ಒಂದೇ ಸತಿ. ಸೊ ದಿಸ್ ವಿಲ್ ಬಿ 4. ಸೊ ದಿಸ್ ವಿಲ್ ಬಿಕಮ್ 4 ohm. Therefore Z will be equal to, what is R value? R is 3 ohm. 3 square plus XL ವ್ಯಾಲ್ಯೂ ಎಷ್ಟು ಬಂದಿತ್ತು, 8 minus 4 whole square. ಎಷ್ಟು ದೊಡ್ಡ ವ್ಯಾಲ್ಯೂ ಇತ್ತು ಅಷ್ಟೇ ಸ್ಮಾಲ್ ಆಗೋಯ್ತು ಕೊಂಡ್ರ ಇದು ಕ್ಯಾಲ್ಕುಲೇಷನ್. Now what is 3 square, 9, plus what is 8 minus 4, 4. What is 4 whole square, 16. So this will become 25. This will be, what is square root of 25? 5 ohm. This is the impedance. Very good. Now phase difference between voltage and current ಕೇಳಿದಾನೆ. So phase difference ಗೆ expression ಏನು ಹೇಳಿದೆ, phase difference is nothing but phase angle phi. Okay, phi value is tan inverse of XL. LCR circuit ಬಂದಾಗ XL by XL minus XC by R. XL ವ್ಯಾಲ್ಯೂ ಗೊತ್ತು, XC ವ್ಯಾಲ್ಯೂ ಗೊತ್ತು, ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡೋಣ. ವಾಟ್ ಈಸ್ XL, 8, XC 4 whole divided by through 3. tan inverse this will be 4/3. ಸೊ ಅಗೈನ್ ನಿಮ್ಗೇನಾದ್ರೂ ಗೊತ್ತಿಲ್ಲ ಅಂದ್ರೆ ಇಲ್ಲೇ ಇಟ್ಬಿಡಿ. ಸೊ 1 marks ಬೇಕು ಅಂದ್ರೆ ಇದು ತುಂಬಾ ಟಫ್ ಆದಾಗ what will be tan 4/3. ಫಸ್ಟ್ 4/3 ವ್ಯಾಲ್ಯೂ ಎಷ್ಟು ಬರುತ್ತೆ, 1.3333. 1.3333. ಸೊ ಇಷ್ಟೇ ಇಟ್ರು ನಡೆಯುತ್ತೆ, ಅಂದ್ರೆ ಇಷ್ಟೇ ಇಟ್ರು ನಡೆಯುತ್ತೆ. or else you will write, you will calculate tan inverse 1.333. that is ಅದು ಬಂದು 53.53 ಅಲ್ಲಿ ಇಡ್ತೀನಿ ನಾನು, 53 ಡಿಗ್ರಿ. ಡನ್. ಸೊ ಫೇಸ್ ಆಂಗಲ್ ಬಂತು. ಈಗ ಫಸ್ಟ್ ಡಿ ಕ್ಯಾಲ್ಕುಲೇಟ್ ಮಾಡೋಣ, ಆಮೇಲೆ ಸಿ ಕ್ಯಾಲ್ಕುಲೇಟ್ ಮಾಡೋಣ. ಪವರ್ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಡಿ ಇಸ್ ಪವರ್ ಫ್ಯಾಕ್ಟರ್, ಏನಕ್ಕೆ ಅಂತಾನು ಹೇಳ್ತೀನಿ. ಪವರ್ ಫ್ಯಾಕ್ಟರ್ ಬಂದು cos phi, that is equal to R by Z. what is R ವ್ಯಾಲ್ಯೂ ಎಷ್ಟಿತ್ತು, 3 ಇತ್ತು. Z ವ್ಯಾಲ್ಯೂ ಬಂದು 5 ನಾ, R value is 3, Z is 5. Okay, what is 3/5? 3/5 is 0.6. This is cos 5. Now C na barana, power dissipated in the circuit. P is nothing but Vrms into Irms into cos phi. ಸೊ Vrms ವ್ಯಾಲ್ಯೂ ನಾನು ಅವಾಗಲೇ ಹೇಳಿದೆ, ನಿಮಗೇನಾದ್ರೂ ಇಲ್ಲಿ ಕ್ವಶನ್ ಅಲ್ಲೇ ವೋಲ್ಟೇಜ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಅಂದ್ರೆ ಅದೇ Vrms. Irms ಕ್ಯಾಲ್ಕುಲೇಟ್ ಮಾಡ್ಬೇಕು ಫಸ್ಟ್. Irms will be easy control Vrms by Z.
ಸೊ ವಿ ಆರ್ ಎಮ್ ಎಸ್ ವಾಸ್ 283, ಕರೆಕ್ಟಾ? 283 ವೋಲ್ಟ್ ಬೈ ಝೆಡ್ ವ್ಯಾಲ್ಯೂ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಅವಲಿಂದ 5. ಒಟ್ ಈಸ್ 283 by 5, 56.6. Therefore power will be equal to 283 into 56.6 ampere into power factor cos y value ಎಷ್ಟು ಬಂದಿತ್ತು 0.6. ಇನ್ನೊಂದ್ಸತಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಬಿಡ್ತೀನಿ. correct. Now power will be equal to 283 into 56.6 into 0.6. That will be 969.6 into 10 to the power of 3 watt. Done. Excellent. ಇಷ್ಟು ಡಿರೈವೇಶನ್ಸ್ ನ ಕರೆಕ್ಟ್ ಆಗಿ ಮಾಡಿದ್ರೆ ಏನೋ ಇನ್ನ ಮುಗ್ದಿಲ್ಲ, ಇನ್ನೂ ಒಂದು ಕ್ವಶನ್ ಇದೆ, ಹೋಗ್ಬಿಟ್ಟಿರ ಆಮೇಲೆ. ಈ ತರಾನೇ ಮೆಥಡಾಲಜಿ ಯೂಸ್ ಮಾಡ್ಕೊಂಡು ಮಾಡಿ ಡಿಫ್ರೆಂಟ್ ವೇ ಅಲ್ಲಿ ಕ್ವಶನ್ಸ್ ಯಾವ್ದು ಕೇಳ್ಬೋದು ನೋಡ್ಕೊಳ್ಳಿ. ನಾವು ಲಾಸ್ಟ್ ಕ್ವಶನ್ ಬರೋಣ. A resistor of 200 ohm and capacitor 15 microfarad are connected in series to a 220 volt 50 hertz AC source. Calculate the current in the circuit. Calculate the voltage across the resistor and the capacitor. ಸೊ ಇಷ್ಟೆಲ್ಲ ಮಾಡಾದ್ಮೇಲೆ ನಿಮಗೆ ಒಂದು ಐಡಿಯಾ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ. ನಾವು ಕರೆಂಟ್ ಏನಪ್ಪ I is equal to VRMS by Z ಅಂತ ಹೇಳಿದ್ನ. ನಾವು ಈಗ ಕೆಪಾಸಿಟರ್ ಮಾತ್ರ ಅಂಡ್ ರೆಸಿಸ್ಟರ್ ಮಾತ್ರ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ. ದೆನ್ ಇಂಪಿಡೆನ್ಸ್ ಈಕ್ವೇಶನ್ ಏನಾಗುತ್ತೆ, R square plus XC square. Done. Now what you will calculate, XC value calculate ಮಾಡ್ತೀರಾ. XC ಬಂದು 1 by omega C, that will be equal to 2 pi f C. This will be 2 into 3.142 into f value ಎಷ್ಟು ಕೊಟ್ಟಿದ್ದಾನೆ 50 hertz into C value ಎಷ್ಟು ಕೊಟ್ಟಿದ್ದಾನೆ 15 microfarad. 15 into 10 to the power of minus 6. Now XC will be, therefore XC will be, ಕ್ಯಾಲ್ಕುಲೇಟ್ ಮಾಡಿ, ಕ್ಯಾಲ್ಸಿ ತಗೊಳ್ಳಿ, ನೀವೇ ಕ್ಯಾಲ್ಕುಲೇಟ್ ಮಾಡಿ, ನನ್ನ ನೋಡಬೇಡಿ ಆನ್ಸರ್ನ. 3.142 into 15 into 15, 50 into 15. So I got 4713. So 1 by 4713 will be 0.000212. ಸೊ ಇಲ್ಲಿ 10 to the power of minus 6 ಇತ್ತಲ್ಲ, ಸೊ 0.000212 ಅಲ್ಲ. ಸೊ 10 to the power of minus 6 ನ ನ್ಯೂಮರೇಟರಿಗೆ ತಗೊಂಡೋದ್ರೆ 10 to the power of 6 ಆಗುತ್ತೆ. ಸೊ ಕೆನ್ ಐ ರೈಟ್ ದಿಸ್ ಆಸ್ 212 ಓಮ್? ಆರಾಮಾಗಿ ಬರ್ಕೋಬಹುದು ತಾನೆ. 6 ವ್ಯಾಲ್ಯೂಸ್ ನ 6 ಡಿಜಿಟ್ಸ್ ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ಬಂದಿದ್ದೀನಿ ಪಾಯಿಂಟ್ ಇಂದ. ನಾವು XC ವ್ಯಾಲ್ಯೂ ಸಿಕ್ತು ಅಂದ್ರೆ Z ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ವಾಟ್ ಈಸ್ R? 200 ಇದೆ ಹೋಲ್ ಸ್ಕ್ವೇರ್ ಪ್ಲಸ್ 212 ಹೋಲ್ ಸ್ಕ್ವೇರ್ ಮಾಡೋಣ. ವಾಟ್ ಈಸ್ 200 ಹೋಲ್ ಸ್ಕ್ವೇರ್? 2 2s 4 40,000 ಬರುತ್ತೆ. ಸೊ ಐ ವಿಲ್ ರೈಟ್ ಇಟ್ ಆಸ್ 4 into 10 to the power of 4. 00 ಬರುತ್ತೆ, ಅದನ್ನ 10 to the power of 4 ಅಲ್ಲಿ ಇಟ್ಕೊಂಡಿದ್ದೀನಿ. ವಾಟ್ ಈಸ್ 212? What is 212 whole square? 44,944. So I will write it as 4.4. The 4.5 round off ಮಾಡ್ಕೊಂಬೋಣ into 10 to the power of 4. Now this will be 8.5 into 10 to the power of 4. Now what is root of 8.5? Root of 8.5 will be 2.91. 2.91 into 10 to the power of 2. You can write it as 291 ohm. So this is the impedance. Now impedance ಗೊತ್ತಾಯ್ತು ಅಂದ್ರೆ ಕರೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೋದಾ? ವಾಟ್ ಈಸ್ VRMS ವ್ಯಾಲ್ಯೂ ಕೊಟ್ಟಿರೋದು 220 ವೋಲ್ಟ್. ಇದು ಈಕ್ವೇಶನ್ 1 ಅಂತ ತಗೋತಾ ಇದ್ದೀನಿ. ಇದನ್ನ
ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ, ಸೊ VRMS is 220 whole divided by 291. What is 220 divided by 291? 0.75. 0.75 ampere. Excellent. This is the value of current. Now next question ಏನು ಕೇಳಿದಾನೆ, ವೋಲ್ಟೇಜ್ ಕ್ಯಾಲ್ಕುಲೇಟ್ ದಿ ವೋಲ್ಟೇಜ್. ಸರ್ ವೋಲ್ಟೇಜ್ ಕೊಟ್ಟವನಲ್ಲ ಅಂತ ಫುಲ್ ಓದ್ರಪ್ಪ ಕ್ವಶನ್. ವೋಲ್ಟೇಜ್ ಅಕ್ರಾಸ್ ರೆಜಿಸ್ಟರ್ ಫಸ್ಟ್, ಆಮೇಲೆ ಕೆಪಾಸಿಟರ್. ಸೊ ಬಿ ಬಂದು ಫಸ್ಟ್ ವೋಲ್ಟೇಜ್ ಅಕ್ರಾಸ್ ರೆಜಿಸ್ಟರ್ ಕ್ಯಾಲ್ಕುಲೇಟ್ ಮಾಡ್ಬಿಡೋಣ. ಅಕ್ರಾಸ್ ರೆಜಿಸ್ಟರ್ ಸಿಂಪಲ್ ಓಮ್ಸ್ ಲಾ ರೆಜಿಸ್ಟರ್. ಓಮ್ಸ್ ಲಾ ಫಾರ್ಮುಲಾ ಗೊತ್ತು ತಾನೆ, ಏನು? VRMS is equal to IRMS by R. I by R. Now IRMS value ಏನು? IRMS is nothing but I, that is 0.75 ampere ಬಂದಿತ್ತಲ್ಲ ಅದೇನೆ. Therefore VRMS will be equal to 0.75 whole divided by R ಎಷ್ಟಿತ್ತು? 200 ohm ಇತ್ತು. So 0.75 whole divided by 200 will be 0.00375. ಹೈ ನಾನು ತಪ್ಪು ಮಾಡ್ತಿದ್ದೀನಿ ಅಂತ. ಓಮ್ಸ್ ಲಾ ಫಾರ್ಮುಲಾ ಏನ್ರ? V is equal to IR ಇಂಟು 200 ಮಾಡಬೇಕು. ಇಂಟು 200 ಮಾಡಿದ್ರೆ 0.75 into 200 will be 150 ವೋಲ್ಟ್. ಅಪ್ಪ ಇಲ್ಲಿ ನೋಡ್ಬಿಡ್ತೀನಿ ಒಂದ್ಸತಿ. 150 ಕರೆಕ್ಟ್. ನೌ ವೋಲ್ಟೇಜ್ ಅಕ್ರಾಸ್ ಕೆಪಾಸಿಟರ್. ಸೊ ಇಲ್ಲೇನ್ ಮಾಡಬೇಕು ಅಂದ್ರೆ VRMS is equal to ಕರೆಂಟ್ ರೆಜಿಸ್ಟರ್ ಬಂದು XC, ಅಕ್ರಾಸ್ ಕೆಪಾಸಿಟರ್ ರೆಜಿಸ್ಟರ್ ಬಂದು XC. ನಾವು IRMS is 0.75 ಇಂಟು XC ವ್ಯಾಲ್ಯೂ ಎಷ್ಟಪ್ಪ? ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ, 212 ohm ಇಂಟು 212 ಬರೀರಿ ಇಲ್ಲಿ. then this will become 0.75 into 212. that will be 159 volt. done. So this is the answer. so ಕೇಳಿದ್ರೆ ಇಷ್ಟೇನೆ ಮೇನ್ ಆಗಿ ಕೇಳೋದು. ನಿಮಗೆ ಈ ಮೆಥಡಾಲಜಿ ಮೇಲೆನೆ ಫೈನಲ್ ಎಕ್ಸಾಮ್ಸ್ಗೆ ಕೇಳೋದು. ಇದರಲ್ಲಿ PU ಎಕ್ಸಾಮ್ಸ್ಗೆ ನ್ಯೂಮರಿಕಲ್ಸ್ ಕಾಂಪ್ಲಿಕೇಟೆಡ್ ಆಗೆಲ್ಲ ಬರಲ್ಲ, ಇಲ್ಲಿ ಎಷ್ಟಿದೆಯೋ ಅಷ್ಟೇ. ಐ ಹೋಪ್ ಇಟ್ ಹೆಲ್ಪ್ ಯು ಗೈಸ್. ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇದು ಮುಗಿಸಿದ ತಕ್ಷಣ ನೆಕ್ಸ್ಟ್ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಓಕೆ, ಇದೇ ಥರ ವಿಡಿಯೋಸ್ ಬೇಕು ಅಂದರೆ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬಾಯ್, ಟೇಕ್ ಕೇರ್.